ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ನೇಪಾಳದಲ್ಲಿ ರಕ್ಕಸ ರೂಪದ ರಣಭೀಕರ ಪ್ರವಾಹ ಅಟ್ಟಹಾಸವನ್ನು ಮೆರಿತಾ ಇದೆ. ಭೀಕರ ಪ್ರವಾಹದಲ್ಲಿ 175ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ನೋಡಿ ಎಂತಹ ಪ್ರಳಯ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಘನಘೋರವಾಗಿರುವಂತಹ ದುರಂತ ಇದು. ನಿನ್ನೆ ಬೆಳಗ್ಗೆ 9 ಗಂಟೆಯಿಂದ ನೋಡ್ತಾ ಇದ್ದೀವಿ. 18 ಇತ್ತು, 20 50 175 ರೀ. 400ಕ್ಕಿಂತ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಬಹಳ ದೊಡ್ಡ ಮಟ್ಟದ ಅನಾಹುತ ಸಂಭವಿಸ್ತಾ ಇದೆ. ನೇಪಾಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೂಡ ಚುರುಕಾಗಿ ನಡೀತಾ ಇದೆ. ನಮ್ಮ ಭಾರತೀಯ ಸೈನಿಕರು ಕೂಡ ಹೋಗಿದ್ದಾರೆ ಆ ಆಪರೇಷನ್ ಅಲ್ಲಿ ಪಾಲ್ಗೊಳ್ಳೋಕೆ. ನಮ್ಮ ಭಾರತದಿಂದಲೂ ಕೂಡ ಬಹಳ ದೊಡ್ಡ ಮಟ್ಟದ ಸಹಾಯ ನಡೀತಾ ಇದೆ ಇಲ್ಲಿ. ನೋಡಿ, ಇದು ಟಿಬೆಟ್ನಲ್ಲಿ ಉಂಟಾಗಿರುವಂಥ ಪ್ರವಾಹ. ಇದು ನೀರ್ಗಲ್ಲು ಅಂತ ಹೇಳ್ತಾರೆ. ನೀರ್ಗಲ್ಲು ಏನಾಗಿದೆ, ಸ್ಫೋಟ ಆಗಿಬಿಟ್ಟಿದೆ. ದೊಡ್ಡ ಮಟ್ಟದಲ್ಲಿ ಆ ನೀರು ಸಂಗ್ರಹ ಆಗಿರುತ್ತಲ್ವಾ, ಅದು ಈ ಕೋಶಿ ನದಿಯಲ್ಲಿ ಸ್ಫೋಟ ಆಗಿ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಉಂಟಾಗಿದೆ. ಒಂದೊಂದು ದೃಶ್ಯ ಕೂಡ ರಣಭೀಕರವಾಗಿದ್ದಾವೆ. ಯಾರೋ ಅನ್ಕೊಂಡಿದ್ರು, ಯಾರೋ ಹೇಳ್ತಿದ್ರು AI ವಿಡಿಯೋ ಇರಬೇಕು ಅಂತೇಳಿ, ಯಾವುದೋ ಸಿನಿಮಾ ದೃಶ್ಯ ಇರಬೇಕು ಅಂತೇಳಿ. ಆದರೆ ಆ ದೃಶ್ಯಗಳು ನೋಡ್ತಾ ಇದ್ರೆ ನಿಜಕ್ಕೂ ಎದೆ ಜಲ್ಲನ್ನತ್ತೆ. ಅಂತಹ ಭಯಾನಕವಾದಂಥ ದೃಶ್ಯ ನೋಡಿ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಮನೆಗಳ್ರಿ, ಮೈದಾನಗಳು ಕೊಚ್ಕೊಂಡು ಹೋಗ್ತಾ ಇದ್ದಾವೆ. ಸೇತುವೆಗಳು ಮುಳುಗಡೆಯಾಗಿದ್ದಾವೆ. ನೋಡಿ, ಇದು ಕೋಶಿ ನದಿ. ಇದು ಟಿಬೆಟ್ನಲ್ಲಿ ಹುಟ್ಟುತ್ತೆ, ನೇಪಾಳದ ಕಡೆ ಹರಿಯುತ್ತಿದ್ದು. ನೋಡಿ, ಸಾಮಾನ್ಯವಾಗಿ ಪ್ರವಾಹ ಆದರೆ, ಮಳೆ ಬಂದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅನಾಹುತ ಆಗಿಲ್ಲ. ಮೊನ್ನೆ ವಯನಾಡಲ್ಲಾಯಿತು, ಆದರೂ ಕೂಡ ಇಷ್ಟು ಮಟ್ಟಕ್ಕೆ ಆಗಿರಲಿಲ್ಲ. ಬಟ್ ಇದು ನೀರ್ಗಲ್ಲು ಸ್ಫೋಟ ಆಗಿರೋದ್ರಿಂದಾಗಿ ಈ ಅವಾಂತರ ಸೃಷ್ಟಿಯಾಗಿದೆ. ದೃಶ್ಯಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಮೊದಲೇ ಈ ಟಿಬೆಟ್ ಅಂತ ಹೇಳಿದ್ರೆ, ನೇಪಾಳ ಅಂತ ಹೇಳಿದ್ರೆ ಅವೆಲ್ಲ ಪ್ರಸ್ಥಭೂಮಿ, ಕಣಿವೆ ಪರ್ವತಗಳು, ದೊಡ್ಡ ಪ್ರಮಾಣದಲ್ಲಿ ಬೆಟ್ಟ ಗುಡ್ಡಗಳಿರುತ್ತೆ, ಇಳಿಜಾರು ಪ್ರದೇಶ ಇರುತ್ತೆ. ಅದು ಏಕಾಏಕಿ ಸ್ಫೋಟ ಆಗಿ ಈ ರೀತಿಯಾಗಿ ಸಮಸ್ಯೆಗಳು ಉಂಟಾಗಿದೆ. ಇಲ್ಲಿವರೆಗೂ ನಮ್ಗೆ ಸಿಗ್ತಿರುವಂಥ ಮಾಹಿತಿ 175ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಇನ್ನು ನಮ್ಮ ಭಾರತೀಯರು ಕೂಡ ಅಲ್ಲಿ ಸುಮಾರು 150ಕ್ಕಿಂತ ಹೆಚ್ಚು ಜನ ಲಾಕ್ ಆಗಿದ್ದಾರಂತೆ. ನಮ್ಮ ಕರ್ನಾಟಕದಿಂದಲೂ ಕೂಡ ಹೋಗಿದ್ದಾರೆ. ತಮಿಳುನಾಡಿನವರು 40 ಜನ ಇದ್ದಾರಂತೆ. ಹಾಗಾಗಿ ನೋಡಿ, ಸೇತುವೆಗಳೇ ಕೊಚ್ಕೊಂಡು ಹೋಗ್ತಾ ಇದ್ದಾವೆ. ಎಷ್ಟರ ಮಟ್ಟಿಗೆ ಅನಾಹುತವನ್ನು ಸೃಷ್ಟಿ ಮಾಡ್ತಾ ಇದೆ ಈ ರಣಭೀಕರ ಪ್ರವಾಹ. ಎಲ್ಲವನ್ನೂ ಕೂಡ ಆಪೋಷಣೆ ತೆಗೆದುಕೊಳ್ತಾ ಇದೆ. ರಸ್ತೆಗಳು, ಬೆಳಗ್ಗೆ ರಸ್ತೆಗಳಿದ್ವು, ಮಧ್ಯಾಹ್ನಕ್ಕೆ ರಸ್ತೆಗಳಿಲ್ಲ. ಸೇತುವೆಗಳು ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ನೋಡಿ, ವಾಹನಗಳು ಈ ಇಸ್ಪಿಟಲ್ಲೇ ಬರ್ತಾವಲ್ಲ, ಅಥವಾ ಈ ಆಟಿಕೆ ಸಾಮಾನು ಬರ್ತಾವಲ್ಲ, ಹಾಗೆ ತೇಲ್ಕೊಂಡು ಹೋಗ್ತಾ ಇದ್ದಾವೆ. ನೋಡಿ, ಈ ದೃಶ್ಯ ನೋಡಿ, ಸ್ಮಶಾನ ಮೌನ ಆವರಿಸಿಬಿಟ್ಟಿದೆ. ನೋಡಿ, ಈ ದೃಶ್ಯ ನೋಡಿ, ಏನಂದರೆ ಏನು ಗೊತ್ತಾಗ್ತಾ ಇಲ್ಲ. ಸ್ಮಶಾನ ಮೌನ. ಅಲ್ಲಿ ಜಾನುವಾರುಗಳು ಕೂಡ ಬಲಿಯಾಗಿದ್ದಾವೆ. ಬರೀ ನಮಗೆ ಆಕ್ರಂದನ ಕೇಳಿಸ್ತಾ ಇದೆ, ಚೀರಾಡ್ತಾ ಇದ್ದಾರೆ, ಕಾಪಾಡಿ ಕಾಪಾಡಿ ಅಂತ, ಹೆಲ್ಪ್ ಮೀ ಅಂತೇಳಿ. ನೋಡಿ, ಈ ದೃಶ್ಯ ನೋಡಿ, ಬಹಳ ಆಘಾತ ಆಯಿತು. ಕಿರ್ಚಾಡ್ಕೊಳ್ತಿದ್ದಾರೆ ಅಲ್ಲಿ, ಬನ್ನಿ ಈ ಕಡೆ, ಬನ್ನಿ ಬನ್ನಿ ಈ ಕಡೆ. ನೋಡಿ, ಒಂದು ವೆಹಿಕಲ್ ಕೂಡ ಹೋಗ್ತಾ ಇದೆ. ಅದು ಹೆದ್ದಾರಿ, ಅದು ಪಕ್ಕದಲ್ಲೇ ಕೋಶಿ ನದಿ ಹರಿತಾ ಇದೆ, ಸಣ್ಣ ಪ್ರಮಾಣದಲ್ಲಿ ಹರಿತಾ ಇತ್ತು. ಬಟ್ ಏಕಾಏಕಿ ಈ ರೀತಿ ಪ್ರವಾಹ ಉಂಟಾಗಿ ಅನಾಹುತ ಆಗಿದೆ. ಬಟ್ ಈಗ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮೆಲ್ಲರ ಪ್ರಾರ್ಥನೆ ಸಾವಿನ ಸಂಖ್ಯೆ ಕಡಿಮೆ ಆಗಬೇಕು ಅಂತ. ರಕ್ಷಣಾ ಕಾರ್ಯಾಚರಣೆ ಕೂಡ ಮುಂದುವರಿತಾ ಇದೆ. ಹೆಲಿಕಾಪ್ಟರ್ ಮೂಲಕ ಈಗ ಆಪರೇಷನ್ ಶುರು ಮಾಡಿದ್ದಾರೆ. ನಿಜಕ್ಕೂ ನೇಪಾಳದಲ್ಲಿ ಇಂಥ ದೊಡ್ಡ ಅನಾಹುತ ನಾವು ನೋಡಿದಾಗೆ ಯಾವತ್ತೂ ಕೂಡ ಆಗಿರಲಿಲ್ಲ. ಕಠ್ಮಂಡು ಬಹಳ ಫೇಮಸ್ ಆಗಿರುವಂಥ ಜಾಗ, ಎಲ್ಲ ಟೂರಿಸ್ಟ್ಗಳು ಹೋಗ್ತಾ ಇರ್ತಾರೆ. ಬಟ್ ಈ ರಸುವಾ ಅನ್ನುವಂಥ ಒಂದು ಜಿಲ್ಲೆ ಇದೆ, ಅಲ್ಲಿ ಆಗಿರುವಂಥ ಒಂದು ಅವಘಡ ಇದು. ಈಗಾಗಲೇ ನಮ್ಮ ಭಾರತದಿಂದ ಏನು ಬೇಕೋ ಅವ್ರಿಗೆಲ್ಲ ಸಹಾಯ ಹಸ್ತ ಕೊಡ್ತಾ ಇದ್ದೀವಿ. ಔಷಧಿಗಳು, ಅವ್ರಿಗೇನು ಪರಿಕರಗಳು ಬೇಕೋ, ದಿನನಿತ್ಯದ ವಸ್ತುಗಳು. ನೋಡಿ, ತಮ್ಮ ಪ್ರಾಣ ಉಳಿಸ್ಕೊಳ್ಳೋಕ್ಕೆಲ್ಲ ಈ ಜಾಡಿ ದಡ ಸೇರ್ತಾ ಇದ್ದಾರೆ. ತಮ್ಮ ಮನೆಯಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ. ಎಷ್ಟೋ ಜನ